ನಾವು ಕೀನ ಇಟ್ಕೊಂಡಿದ್ದೋ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೀ ಕೊಟ್ಟಿರ್ಲಿಲ್ಲ, ನಾವು ಕಿತ್ತಿಟ್ಕೊಂಡಿದ್ದೋ ಕೀನನ್ನ. ಇವತ್ತಿನ ದಿನ ಈ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ. ಇದೇ ವಾರದಲ್ಲಿ ಸರಿ ನೀರನ್ನ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಚೀಫ್ ಇಂಜಿನಿಯರ್ ಆಗಿರ್ಬೋದು, ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಇವತ್ತು ಮಿನಿಸ್ಟರ್ ಹತ್ರ ಸಾಗೋಗಿದೆ. ಯಾಕೆಂತ ಹೇಳಿದ್ರೆ ನಾನು ಉಸ್ತುವಾರಿ ಸಚಿವರ ಹತ್ರ ಮಾತಾಡ್ತೀನಿ. ಸ್ವಾಮಿ, KR ಪೇಟೆ ಬಗ್ಗೆ ಭಾರಿ ಗೌರವ ಇಟ್ಕೊಂಡಿದ್ರೆ KR ಪೇಟೆ ಉಳ್ಪೆಳ್ದಿದ್ದೀರಾ ಅಂತ, ನಮ್ KR ಪೇಟೆ ಬಗ್ಗೆ ಕಾಳಜಿ ಯಾಕಿಲ್ಲ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಚಲುವರಾಜ ಸ್ವಾಮಿ ಅವ್ರಿಗೆ. ಹರಿಯಾಲ್ಪುರನು ಗೊತ್ತು, ಪ್ರತಿಯೊಂದು ಊರು ಗೊತ್ತು, ಯಾವ ಮೇಲ್ಗಾವಲೆ ಎಡದಂಡೆ ಬಲ್ದಂಡೆ ಎಲ್ಲ ಗೊತ್ತು ಸ್ವಾಮಿ. ಯಾತಕನ್ನೇ ಆಗ್ತಾ ಇದೆ? ಬೇಸಿಗೆ ಕಾಲದಲ್ಲಿ ನಾನು ಸಾವುಕಾರ್ ಚೆನ್ನೈ ನಾಲೆಗೆ ನೀರು ಬಿಡಿಸ್ಕೊ ಬರ್ತಾ ಇದ್ದೆ. ತುಮಕೂರ್ಗೆ ಈಗಲೂ ನೀರು ಹೋಗ್ತಾ ಇದೆ. ನಮ್ ನಾಲೆಗೆ ಯಾಕೆ ನೀರು ಬರ್ತಾ ಇಲ್ಲ? ನಮ್ ಜಿಲ್ಲೆ ನಿಮ್ಗೆ ಏನ್ ಮೋಸ ಮಾಡಿರೋದು? DK ಶಿವಕುಮಾರ್ ಅವ್ರ ಹತ್ರ ಮಾತಾಡಿ ಈಗ 2-3 ದಿನ ನೀರ್ ಬಿಡ್ಲಿಲ್ಲ ಅಂದ್ರೆ ಗೋರೂರ ಕಟ್ಟೆ ಹತ್ರ ನಾನು ಮನೆ ಕೊಡ್ತೀನಿ ಅಂತ ಹೇಳಿಕ್ ಬಯಸ್ತಾ ಇದ್ದೀರಿ. ಯಾರು ಬರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಮೊದಲು ಅಡಿಗೆ ಮಾಡ್ಕೊಂಡು ಮಲಗ್ತಾ ಇದ್ದೋ. ನಾನು ಉಪವಾಸ ಸತ್ಯಾಗ್ರಹಗಳನ್ನ ಮಾಡ್ತೀನಿ ಈ ಜನಕ್ಕಾಗಿ. ನೋಡಿ, ರಾಜಕಾರಣದಲ್ಲಿ ಸೋತಿರೋದು ಗೆಲ್ಲೋದು ಬೇರೆ ಪ್ರಶ್ನೆ. ನಾನು ಈ ತಾಲೂಕು ಅಭಿವೃದ್ಧಿಗೆ ಬಂದಂತಾನು, ನಾನು ನನ್ನ ಕುಟುಂಬದ ಪ್ರಾಜೆಕ್ಟ್ ಅನ್ನ ಹಾಕೊಂಡಿರಲಿಲ್ಲ, ತಾಲೂಕಿನ ಭವಿಷ್ಯವನ್ನು ನೋಡ್ಕೊಂಡ್ ಬಂದಿದೆ. ತಾಲೂಕಿನಲ್ಲಿ ಏನೇನಾಗ್ಬೇಕು ಅಂತೇಳಿ 90% ಅಥವಾ 80% ಆಗಿದೆ. 1108 ಕೋಟಿ ತರೋದು ಸುಲಭ ಅಲ್ಲ. ಒಂದು ರಾಜಕಾರಣದಿಂದ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ರಾಜೀನಾಮೆ ಕೊಡೋದು ನನ್ನ ಭವಿಷ್ಯ ನಾನು ಯೋಚನೆ ಮಾಡಿಲ್ಲ ಸರ್. ನಮ್ಮ ತಾಲೂಕಿನವ್ರು ಮುಖ್ಯಮಂತ್ರಿ ಸಾಹೇಬ್ರು ಮಾಡಿಕೊಟ್ರು ನನ್ಗೆ. ನಾನ್ ಗೆಲ್ತೀನೋ ಸೋಲ್ತೀನೋ, ಯಾರು JDS ಬಿಟ್ಟು ಬಿಜೆಪಿಗೆ ಹೋದ ಗೆಲ್ತೀನಿ ಅನ್ನೋ ಭವಿಷ್ಯ ಇತ್ತ ಸರ್? ನನ್ನ ತಾಲೂಕಿನ ಭವಿಷ್ಯ ಇತ್ತು ನನ್ಗೆ. ಅದಕ್ಕಾಗಿ ಈ ತಾಲೂಕು ನಾನು ಇನ್ನೇನು ಕೆಲಸ ಮಾಡೋದಕ್ಕೆ ನಾವು ಶಾಸಕರಿಗೆ ಅಡಚಣೆ ಮಾಡ್ತಾ ಇಲ್ಲ. ನೋಡಿದಿರ ಎಲ್ಲಾದ್ರೂ ಅಡಚಣೆ ಮಾಡೋದ? ಜನ ಗೆಲ್ಸಿದಿರಿ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟಿದ್ರಿ. ನಾನ್ ಶಾಸಕನಾದಾಗ ಕಷ್ಟ ಹೊಸಿ ಎಲ್ಲ XML ನಾನು ಕೊಟ್ಟದ್ದು. ನಾನು ಏನಾದ್ರೂ ಶಾಸಕರು ಮನವಿ ಮಾಡ್ತಾ ಇದ್ದೀನಿ, ನಾವು ರೈತರ ಪರ ಇರ್ಬೇಕಾಗ್ತದೆ, ರೈತರ ಪರ ಇರ್ಬೇಕಾಗ್ತದೆ, ನಮ್ಗೆ ಯಾರು ಮತದಾನ ಮಾಡಿದ್ದಾರೆ ಅವ್ರ ಪರ ಇರ್ಬೇಕಾಗ್ತದೆ ಅಂತೆಲ್ಲ ನಾನು ಕಿವಿ ಮಾತು ಕೇಳಿದೀನಿ. ಇದನ್ನ ಇವಾಗ್ಲೇ ಇವತ್ತಿಂದನೇ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಚೀಫ್ ಇಂಜಿನಿಯರ್ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾಡಿದ್ದೀನಿ, SC ಹತ್ರ ಮಾತಾಡಿದ್ದೀನಿ, ಒಬ್ಬ ಜ್ಯೋತಿ ಅಂತೇಳಿ ಅವ್ರ ಹತ್ರ ಮಾತಾಡಿದ್ದೀನಿ. ಈಗ ನಾಳೆಯಿಂದ ಏನಾದ್ರು 1-2 ದಿನದಲ್ಲಿ ನೀರು ಬಿಡ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹನ ನಾನು ಖಂಡಿತ ಮಾಡ್ತೀನಿ. ಗೊರೂರ್ ನಾಲೆ, ಗೊರೂರ ಇದರಲ್ಲಿ ಅಂತ ನಿಮ್ಗೆ ಹೇಳಿ. ಯಾಕೆಂದ್ರೆ ನಿಮ್ಮ ಬೆಳೆಗಳು ಬೆಳೆದಿದೆ ನೋಡಿ ಖುಷಿ ಆಗುತ್ತೆ. ಮಕ್ಕಳು ಬೆಳೆಸ್ದಂಗೆ ಬೆಳೆಗಳು, ಕಬ್ಬು ಆಗ್ಬೋದು, ತೆಂಗಿನ ಗಿಡ ಆಗ್ಬೋದು, ಇದಾಗ್ಬೋದು. ಅದನ್ನ ನಮ್ಮ KR ಪೇಟೆ ತಾಲೂಕಿನ ರೈತರ ಭವಿಷ್ಯಕ್ಕಾಗಿ ನಾನು ಬೆಳಗ್ಗೆನೆ DK ಶಿವಕುಮಾರ್ ಮನೆಯವ್ರಿಗೆ ಹೋಗ್ತೀನಿ. ಅವ್ರ ಇಂಜಿನಿಯರ್ಗೆ ತಕ್ಕ ಪಾಠ ಕಲಿಸಿ ನೀರು ಬಿಡಿಸಿದ್ರೆ ಸರಿ, ಇಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹವನ್ನು ಹೂಡಿ ರೋಡ್ ತಡೆಯೋದೇ ಆಗ್ಲಿ. ಇನ್ನೊಂದು ಯಾತಕ್ಕಾಗಿ ಇಷ್ಟೊಂದು ಮಾತಾಡ್ತಾ ಇದ್ದೇನೆ, ಅಧಿಕಾರಿಗಳು ಪಾಠ ಕಲೀಲಿ ಅಂತ ಈಗ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಕಲಿಸೋ ಅಗತ್ಯ ಇಲ್ಲ. ಅಧಿಕಾರಿಗಳ ನಿಮ್ಮ ಮನೆ ಕಲಿಸೋದು ನನಗೆ ಗೊತ್ತಿದೆ. ನೀವೀಗ ಚೆಂಗ್ಲಿಗಾಗಿ ಅವ್ರು ತಿಂತಾ ಇದ್ದಾರೆ. ಕರೆಂಟ್ನ ಓನರ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ, ನೀರ್ ಬಿಟ್ಕೊಟ್ಟಿರ್ತಾರೆ, ಇದೆಲ್ಲ ಕೀಯಲ್ಲನ್ನು ಕೊಟ್ಬಿಟ್ಟಿರ್ತಾರೆ. ಎಲ್ಲ ನೋಡಿರೋದು ನಾವು. ನಮಸ್ಕಾರ, ಧನ್ಯವಾದಗಳು.